ಇಂಡಿ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ಜೆಡಿಎಸ್ ಆಗ್ರಹ. ಇಂದು ಜೆಡಿಎಸ್ ಪಕ್ಷದ ವತಿಯಿಂದ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ವಿಭಾಗಗಳ ನೆರೆ ಮತ್ತು ಬರ ಅಧ್ಯಯನ ತಂಡದೊಂದಿಗೆ ಇಂದು ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಅಗಸನಾಳ, ಹೊರ್ತಿ, ಜಳಕಿ ಹಾಗೂ ಅಂಜುಟಿಗಿ ಗ್ರಾಮಗಳ ವಿವಿಧ ಕೃಷಿ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಸಮೀಕ್ಷೆ ನಡೆಸಿ ರೈತರ ಅಳಲನ್ನ ನಿಖಿಲ ಕುಮಾರಸ್ವಾಮಿ ಅವರು ಆಲಿಸಿ ಮನವಿಗಳನ್ನು ಸ್ವೀಕರಿಸಲಾಯಿತು. ವಿಜಯಪುರ ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಅನ್ನದಾತನ ಬವಣೆ ದುಸ್ತರವಾಗಿದೆ. ವಾಡಿಕೆಗಿಂತ ಸುಮಾರು 40%ಗಿಂತಲೂ ಕಡಿಮೆ ಮಳೆಯಾಗಿದ್ದು ಏಕದಳ, ದ್ವಿದಳ ಹಾಗೂ ಇತರೆ ಬೆಳೆಗಳಿಗೆ ತೀವ್ರ ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ಲದ ಕಾರಣ ರೈತರು ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದರೂ ಕೂಡ ಮಳೆಯ ಅಭಾವದಿಂದ ಸರಿಯಾಗಿ ಬೆಳೆಯಲು ಸಾಧ್ಯವಾಗಿಲ್ಲ. ಮಳೆಯ ಕೊರತೆಯಿಂದ ಒಣಗಿ ನಿಂತಿರುವ ಬೆಳೆಗಳನ್ನು ನೋಡಿದಾಗ ನಿಜಕ್ಕೂ ಕರಳು ಹಿಂಡಿದಂತಾಗುತ್ತದೆ. ಹಗಲಿರುಳು ಶ್ರಮಿಸಿ ಸಾಲ ಶೂಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ಒಣಗುತ್ತಿರುವ ರೈತರ ನೋವನ್ನು ಹೇಳಲು ಪದಗಳೇ ಸಾಲದು. ಇನ್ನು ರೈತರ ಆತಂಕ, ಅಸಹಾಯಕತೆ ಮತ್ತು ಭವಿಷ್ಯದ ಚಿಂತೆ ನಮ್ಮನ್ನ ಸಾಕಷ್ಟು ಕಾಡುತ್ತಿದೆ. ಇಂತಹ ಸಂದಿಗ್ಧ ಸಮಯದಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಖಂಡನೀಯ. ಇನ್ನು ಈ ಕೂಡಲೇ ಸರ್ಕಾರವು ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಬರ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಬರ ಪರಿಹಾರ ಹಣವನ್ನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು. ಜೊತೆಗೆ ಸಾಲ ಮನ್ನಾ ಮತ್ತು ಬಡ್ಡಿ ಸಡಿಲಿಕೆ ಮಾಡಬೇಕು ಎಂದು ಒತ್ತಾಯಿಸಲಾಯಿತು. ಈ ರೀತಿ ಬಿಡದಿಲ್ಲ ಕೂಡ ಇಲ್ಲೂ ಹೇಳಿದ್ರು, ಕೆಆರ್ಡಿಬಿ ಅವರು ಕೂಡ ವರ್ಕ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಇಲ್ಲಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಈ ಹೋರಾಟಕ್ಕೂ ನೀವು ಏನು ಧುಮುಕ್ತೀರಾ, ಇಲ್ಲಿನೂ ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ಏನಲ್ಲಿ ಬಿಡದಿಲ್ಲಿದೆ ಅದೇ ಪರಿಸ್ಥಿತಿ ಇಲ್ಲಿನೂ ಕೂಡ ಇದೆ. ನಮಗೆ ರೈತರಂದ ಮೇಲೆ ಎಲ್ಲರೂ ಒಬ್ಬರೇ, ಒಂದೇ. ಆ ಭಾಗ ಈ ಭಾಗ ಅಂತಕ್ಕಂಥ ಡಿಫ್ರೆನ್ಸಿಯೇಷನ್ ಇಲ್ಲ. ಹಾಗಾಗಿ ಇಲ್ಲಿ ರೈತರು ಕೆಲವೊಂದಷ್ಟು ವಿಚಾರಗಳು ನನ್ನ ಗಮನಕ್ಕೆ ಅಂತ ತಗೊಂಬಂದಿದ್ದಾರೆ. ನಾನು ಕೂಡ ಹಿಂದೆನೂ ಇದೆಲ್ಲ ವಿಚಾರಗಳು ತಗೊಂಡು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಗೂಳೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಮಾತಾಡ್ತಾ ಇದ್ರು. ಅದು 200 ದಿನಕ್ಕೆ ಏರಿಕೆ ಮಾಡಬೇಕು, 600 ರೂಪಾಯಿ ಒಂದು ದಿವಸಕ್ಕೆ ಅದನ್ನು ದಿನಗೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಹಲವಾರು ಬೇಡಿಕೆಗಳು ಇವತ್ತು ಇಲ್ಲಿ ಬರೆದಿಟ್ಟಿದ್ದಾರೆ ಈ ಪತ್ರದಲ್ಲಿ. ಇದನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬರ್ತೇನೆ. ಅಂತಿಮವಾಗಿ ರೈತರ ಜೊತೆಯಲ್ಲಿ ಅದು ಯಾವುದೇ ಭಾಗ ಇರಲಿ, ಅದು ಕಿತ್ತೂರು ಕರ್ನಾಟಕ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಹಳೆ ಮೈಸೂರು ಇರಲಿ, ಉತ್ತರ ಕನ್ನಡ ಇರಲಿ, ಜನತಾದಳ ಪಕ್ಷ ಬದ್ಧ ರೈತರ ಜೊತೆ ಗಟ್ಟಿಯಾಗಿ ನಿಂತ್ಕೊತೀವಿ. ಈಗ MB ಪಾಟೀಲ್ ಹೇಳಿದ್ರು, ಇಲ್ಲ 600 ಎಕರೆ ಇದೆ ಅಂತ ಹೇಳಿ ನಿಮ್ಮ ತಾಯಿಯವ್ರ ಹೆಸರನ್ನ ಅಲ್ಲಿನೇ ಇದೆ, ಅದಕ್ಕೆ ಅವ್ರು ಇದು ಮಾಡ್ತಾ ಇದ್ದಾರೆ. 600 ಎಕರೆ ಜಮೀನಿದೆ, ಅವ್ರದ್ದೇ ಸ್ವಂತಕ್ಕೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಕೂಡ ರಿಯಾಕ್ಟ್ ಮಾಡಿದ್ರು, ಬಿಡದಿಲ್ಲ ಅಲ್ಲೇ ನಿಮ್ಮದೇ ಇದೆ ಅಂತ ಹೇಳಿ. ಅದಕ್ಕೆ ಅಷ್ಟಿದೆ ಎಷ್ಟಿದೆ ಸರ್ ಅಂತ ಇದೆಯಾ, ಅದ್ರ ಸೊನ್ನೆ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ನಾನು ಇದನ್ನು ಬಿಡದಿನಲ್ಲೇ ಮಾತಾಡಿದ್ದೀನಿ. ಬಹುಶಃ ಅವ್ರು ಕೊಟ್ಟಂಥ ಹೇಳಿಕೆಗೆ ಇಲ್ಲ ನನಗೆ ಮಾಹಿತಿ ಕೊರತೆ ಇತ್ತು, ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಅವ್ರ ಮೇಲೆ ಮತ್ತೆ ನಾನು ಚರ್ಚೆ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಅಲ್ಲಿ ನಮ್ಮದು, ನಮ್ಮ ತಾಯಿದು ಎಷ್ಟು ಎಕರೆ ಜಮೀನಿದೆ, ಅದು ಕೃಷಿ ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಮತ್ತೆ ಅಲ್ಲ, KRDB ಸಚಿವರು ಅವ್ರ ಇನ್ಫಾರ್ಮೇಷನ್ ಇತ್ತಾ ಅಥವಾ ಇದೇನಾದರೂ ಇಲ್ವಾ ಅಂತ ಸರ್? ಅಷ್ಟು ಮಿಸ್ಇನ್ಫಾರ್ಮೇಷನ್ನು ನನಗಾಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತದೇನೋ 100 ಎಕರೆ ಅಂದಿದ್ರು. 100 ಎಕರೆ ಅಲ್ಲಪ್ಪ, ಇರೋದು 36 ಎಕರೆ ಇದೆ. ಅದು ಇವತ್ತಿಂದ ಅಲ್ಲ, ಹಲವಾರು ದಶಕಗಳಿಂದ ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ತಲೆಯಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಡೈರಿ ಮಾಡಬೇಕು, ಯಾಕೆಂದರೆ ಅಲ್ಲಿ ಹೈನುಗಾರಿಕೆ ಭಾಳ ಹೆಚ್ಚಾಗಿ ನಡೀತದೆ. ಅಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋದು, ಒಂದು ಡೈರಿ ಮಾಡಬೇಕು ಅನ್ನೋದು, ಒಂದು ಡೈರಿ ಪ್ರಾಡಕ್ಟ್ ಮಾಡಬೇಕು, ಅದ್ರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋದು. ಉದಾಹರಣೆಗೆ ಹೆರಿಟೇಜು ಎಲ್ಲ ನೀವು ನೋಡ್ಬೋದು. ಆ ರೀತಿ ಮಾಡಬೇಕು ಅಂತ ಒಂದು ಮಿಷಿನ್ರಿನೂ ಕೂಡ ಖರೀದಿ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ತದನಂತರ ರಾಜಕೀಯದ ಒತ್ತಡಗಳು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವುದೂ ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದೂ ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರು. ನಮ್ಮ ತಂಡದ ಅಧ್ಯಯನ ವರದಿಯನ್ನು ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ವೇಳೆ ಅಗಸನಾಳ ಗ್ರಾಮದ ರೈತ ಗೆರ್ಮಲ್ ದೌಲತ್ ಬಗ್ಲಿ ಅವರ ಹೊಲದಲ್ಲಿ ಎತ್ತುಗಳಿಗೆ ಪೂಜೆ ಮಾಡುವ ಮೂಲಕ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಅರ್ಥಪೂರ್ಣವಾಗಿ ನಿಖಿಲ್ ಕುಮಾರಸ್ವಾಮಿ ಆಚರಿಸಿದ ಕ್ಷಣಗಳು. ಜೆಡಿಎಸ್ ಪಕ್ಷದ ವತಿಯಿಂದ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ವಿಭಾಗಗಳ ನೆರೆ ಮತ್ತು ಬರ ಅಧ್ಯಯನ ತಂಡದೊಂದಿಗೆ ಇಂದು ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಅಗಸನಾಳ, ಹೊರ್ತಿ, ಝಳಕಿ ಹಾಗೂ ಅಂಜುಟಿಗಿ ಗ್ರಾಮಗಳ ವಿವಿಧ ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿ ರೈತರ ಅಳಲನ್ನು ಆಲಿಸಿ ಮನವಿಗಳನ್ನು ಸ್ವೀಕರಿಸಲಾಯಿತು. ಬರಗಾಲ ಪೀಡಿತ ತಾಲೂಕು ಘೋಷಣೆ. KSNDMC ವರದಿ ಪ್ರಕಾರ ರಾಜ್ಯದ 135 ತಾಲೂಕುಗಳು ಡೆಫಿನೆನ್ಸ್ ವಲಯದಲ್ಲಿ ವಿಜಯಪುರ, ಬಾಗಲಕೋಟೆ ಸೇರಿ ಎಲ್ಲ ಬಾಧಿತ ತಾಲೂಕುಗಳನ್ನು ಅಧಿಕೃತ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಪ್ರತಿ ಎಕರೆಗೆ 25,000 ಪರಿಹಾರ. ಮಳೆ ವೈಫಲ್ಯದಿಂದ ಸಂಪೂರ್ಣ ನಷ್ಟವಾಗಿದೆ. ಸುಮಾರು 70 ಲಕ್ಷ ಮತ್ತು ಅತಿ ಸಣ್ಣ ರೈತರ ಖಾತೆಗೆ ತಕ್ಷಣವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಹೆಚ್ಚು ಕಮ್ಮಿ 490ಕ್ಕೂ ಹೆಚ್ಚು ದಿನಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಬೀದಿಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವರು, ಹೆಣ್ಮಕ್ಳು, ಯುವಕರು, ಸಣ್ಣ ಮಕ್ಕಳುಗಳು ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೋರಾಟ ಏನು ಕಟ್ಟಿದ್ದಾರೆ ಅಂಥವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? JMC ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರು ಏಕಾಏಕಿ ಆಕ್ರೋಶಭರಿತರಾಗಿ ಕೈಯಲ್ಲಿ ಪೊರಕೆಯನ್ನು ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅಂದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು. ಆ ಭಾಗದಲ್ಲಿ ಒಂದು 26 ಹಳ್ಳಿಗಳು ಬರುತ್ತೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಬರುತ್ತೆ. 2 ಪಂಚಾಯಿತಿಗಳಲ್ಲಿ ಸುಮಾರು 9,600 ಎಕರೆಯಷ್ಟು ಇವತ್ತು ಅಕ್ವಿಸಿಷನ್ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಅಕ್ವಿಸಿಷನ್ ಮಾಡೋದಕ್ಕೆ ಕಾರಣ ಏನು? ಸಿಟಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಾರೆ. ಇಲ್ಲಿ ರೈತರು ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ, ಒಂದಷ್ಟು ಸರ್ವೆಗಳು ನಡೀತಾ ಇದೆ. ಈಗಾಗಲೇ ಇಲ್ಲಿ ಲಕ್ಷಾಂತರ ಎಕರೆಗಳು ಅಕ್ವಿಸಿಷನ್ ಆಗೋಗಿದೆ. ಆದರೆ ಯಾಕೆ ಅಕ್ವಿಸಿಷನ್ ಮಾಡಿದ್ದಾರೆ KIDB? ತದನಂತರ ಇಲ್ಲಿ ಯಾವುದಾದ್ರೂ ಇಂಡಸ್ಟ್ರಿಗಳು ಬಂದಿದೆಯಾ ಅಥವಾ ಏನಾದರೂ ಇಲ್ಲಿ ಗೂಳೆ ಹೋಗ್ತಕ್ಕಂಥ ಜನಗಳಿಗೆ ತಡೆ ಆಗ್ತಕ್ಕಂಥದ್ದಕ್ಕೆ ಯಾವುದಾದ್ರೂ ಕಾರ್ಯಕ್ರಮಗಳು ಸರ್ಕಾರಗಳು ರೂಪಿಸಿದೆಯಾ ಅಂತಕ್ಕಂಥದ್ದು ಕೇಳಿದಾಗ ಏನೂ ಮಾಡಿಲ್ಲ. ಇಲ್ಲಿ ಲಕ್ಷಾಂತರ ಎಕರೆ ಈಗ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನು ಹಂಗೆ ಪಾಳು ಬಿದ್ದಿದೆ ಕಣ್ಮುಂದೆ. ಈಗ ಫಲವತ್ತಾದಂಥ ಜಮೀನಿಗೆ ಕೈ ಹಾಕ್ತಕ್ಕಂಥ ಅಗತ್ಯತೆ ಇದೆಯಾ? ಅಲ್ಲಿರ್ತಕ್ಕಂಥ ರೈತರ ಕೂಗಿಷ್ಟೇ. ಈಗ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡರ್ ಇದ್ದಾರೆ, ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾ ಇದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. 2 ಪಂಚಾಯತಿಲಿ 35 ಕೋಟಿಯಷ್ಟು ವರ್ಷಕ್ಕೆ ಆದಾಯ ಉತ್ಪಾದನೆ ಆಗ್ತಾ ಇದೆ. ಈ ರೀತಿ ಬದುಕು ಕಟ್ಕೊಂಡಿದ್ದಾರೆ, ತೋಟಗಾರಿಕೆ ಮಾಡ್ತಾ ಇದ್ದಾರೆ, ತರಕಾರಿ, ಹಣ್ಣು, ಹೂವೆಲ್ಲ ಬೆಳೀತಾ ಇದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದ್ರೆ ಯಾಕೆ ಮಲತಾಯಿ ಧೋರಣೆ? ಅಲ್ಲೆಲ್ಲೋ ಅಂಡಮಾನ್ಗೆ ಹೋಗೋದ್ ಬದಲು ಇಲ್ಲಿ ಬಿಡದಿಗೆ ಬಂದುಬಿಟ್ರೆ ಬಹುಶಃ ಇಲ್ಲಿ 136, 138 ಅದೆಷ್ಟೋ 140 ಎಷ್ಟೋ ರೀಚ್ ಆಗಿದಾರಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಆಡಳಿತ ಮಾಡೋದಕ್ಕೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ರಲ್ಲ. ಇಂಥ ಜನಗಳು ಬಿಟ್ಟು ಇನ್ನೆಲ್ಲ ಹೋದ್ರೆ ಏನು ಬಂತು? ಈಗ FIR ಆಗಿದೆ ರೈತರ ಮೇಲೆ. ಈಗ ನಿನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಏನು ಮರಣಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ. ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾಳ ಸಂಘಟನೆಗಳು ಅವರು ಇವರು ಎಲ್ಲ ಭಾಳ ಭೇಟಿ ಕೊಟ್ಟು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾನಾಗಲಿ, ಬಾಬಣ್ಣ ಅವರಾಗಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗಲಿ ಒಂದೇ ಹೇಳಿರೋದು, ಇಫ್ ಬಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90ರಿಂದ 95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಸರ್, ಈಗ ನೀವು ಜಮಾ ಮಾಡಬೇಕು. ಕೃಷಿ ಸಾಲ ಸಂಪೂರ್ಣ ಮನ್ನಾ. ಸಹಕಾರಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಎಲ್ಲಾ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ರೈತರ ಮೇಲೆ ಯಾವುದೇ ವಸೂಲಾತಿ ಒತ್ತಡ ಹೇರಬಾರದು. ಪ್ರತಿ ಹೋಬಳಿಯಲ್ಲಿ ಮೇವು ಬ್ಯಾಂಕ್. ಮೇವಿನ ಅಭಾವದಿಂದ ರೈತರು ದನ ಕರುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಪ್ರತಿ ಹೋಬಳಿ ಕೇಂದ್ರದಲ್ಲಿ ಉಚಿತ ಮೇವು ಬ್ಯಾಂಕ್ ಮತ್ತು ಸಂಗ್ರಹಣಾ ಕೇಂದ್ರ ಆರಂಭಿಸಬೇಕು. ಪ್ರತಿ ತಾಲೂಕಿಗೆ 5 ಕೋಟಿ ಕುಡಿಯುವ ನೀರಿನ ಪ್ಯಾಕೇಜ್. ಅಂತರ್ಜಲ ಸಂಪೂರ್ಣ ಬತ್ತಿದೆ. ಟ್ಯಾಂಕರ್ ನೀರು ಮತ್ತು ತುರ್ತು ಬೋರ್ವೆಲ್ಗಳಿಗಾಗಿ ಪ್ರತಿ ತಾಲೂಕಿಗೆ ಕನಿಷ್ಠ 5 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. ವಿಜಯಪುರ ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಅನ್ನದಾತನ ಬವಣೆ ದುಸ್ತರವಾಗಿದೆ. ವರದಿ ಸಂಜಯ್ ಕೋಳಿ, ವಿಜಯಪುರ.